ವಾಗಿ ಕೂತ್ಕೊಂಡು ನಿಮ್ಮ ತೊಡೆಯ ಮೇಲೆ ಕೈಯನ್ನು ಇಟ್ರಿ, ಕಣ್ಣು ಮುಚ್ಚಿಕೊಂಡು ನೇರವಾಗಿ ಕೂತ್ಕೊಡ್ರಿ. ಈಗ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಮನೆಯ ದೇವರನ್ನು ಒಂದು ಸಾರಿ ನೆನಪು ಮಾಡಿಕೊಂಡು, ನಿಮ್ಮ ಅಪ್ಪ ಅಮ್ಮ ಕಷ್ಟವನ್ನು ಪಡ್ತಾ ಇದ್ದಾರೆ ನಿಮಗೋಸ್ಕರವಾಗಿ. ನೀವು ತುಂಬ ಜಾಣ ವಿದ್ಯಾರ್ಥಿಗಳಾಗಿ ಶಾಲೆಗೆ ಬಂದು ತುಂಬ ಚೆನ್ನಾಗಿ ಓದು ಬರೆದು ಅವರ ಕಷ್ಟವನ್ನು ನೀವು ತೀರಿಸಬೇಕು. ಇವತ್ತು ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತಂದ್ರೆ ಅದು ಶಿಕ್ಷಣ ಅಂತಕ್ಕಂಥ ಸಂಪತ್ತು, ವಿದ್ಯೆ ಅಂತಕ್ಕಂಥ ಸಂಪತ್ತು. ಆ ವಿದ್ಯೆಯನ್ನು ಪಡೆದುಕೊಳ್ರಿ. ನಿಮ್ಮ ಅಪ್ಪ ಅಮ್ಮರ ಮಾತುಗಳನ್ನು ಕೇಳ್ರಿ. ಮನೆಯಲ್ಲಿ ಹೋದ ಸಹಿತ ಅಭ್ಯಾಸನ ಮಾಡಿರಿ. ನಿಮ್ಮಿಂದ ಯಾರಿಗೆ ಸಹಿತ ತೊಂದರೆ ಆಗಬಾರ್ದು. ಚೆನ್ನಾಗಿ ಓದ್ರಿ, ಬರೀರಿ. ಈಗ ನೀವು ಕಷ್ಟವನ್ನು ಪಟ್ಟರೆ ನಿಮ್ಮ ತಂದೆ ತಾಯಿಯರ ಕಷ್ಟ ಕಡಿಮೆ ಆಗುತ್ತಾ. ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಲಾರದೆ ಈ ದಿನದಲ್ಲಿ ನೀವು ಕಷ್ಟಪಟ್ಟರೆ ಮುಂದೆ ಒಂದು ದಿವಸ ನಿಮ್ಮ ಪಾಲಕರು ನೆರಳಾಗಿರ್ತಾರೆ. ಅದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ತುಂಬ ಚೆನ್ನಾಗಿ ಓದ್ರಿ. 5ನೇ ತರಗತಿ ವಿದ್ಯಾರ್ಥಿಗಳು ನೀವು ತುಂಬ ಚೆನ್ನಾಗಿದ್ದೀರಿ. ಇನ್ನೂ ಹೆಚ್ಚಿನ ಪುಸ್ತಕದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಬೇಕು. ಇಲ್ಲಿಂದಲೇ ದೇವರ ಸಮಾನ ಆಗಿರ್ತಕ್ಕಂಥ ನಿಮ್ಮ ತಾಯಿ ಮತ್ತು ತಂದೆಗೆ ಇಲ್ಲಿಂದಲೇ ನಮಸ್ಕಾರವನ್ನು ಹೇಳ್ರಿ. ಆಮೇಲೆ ವಿದ್ಯೆಯನ್ನು ಕರುಣಿಸ್ತಕ್ಕಂಥ ಸರಸ್ವತಿ ತಾಯಿಗೆ ಸಹಿತ ನಮಸ್ಕಾರವನ್ನು ಮಾಡಿರಿ. ಈ ಬೆನ್ನು ನೇರವಾಗಿದ್ದುಕೊಂಡು ಈಗ 3 ಸಾರಿ ಓಂಕಾರ ಮಂತ್ರ. ಓಕೆ, ಪ್ರತಿ ದಿವಸ ನಿಮ್ಗೆ ಸಮಯ ಸಿಕ್ಕಾಗ ಈ ಧ್ಯಾನವನ್ನು ಮಾಡಿ ನೀವು ಪುಸ್ತಕವನ್ನು ಓದಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ 6 ಗಂಟೆ ಒಳಗಾಗಿ ನೀವೆಲ್ಲರೂ ಎದ್ರೆ ನಿಮಗೆ ಒಳ್ಳೆಯದಾಗತ್ತೆ. ಯಾವುದೇ ಕಾರಣಕ್ಕೂ ಓದೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಬರೆಯೋದೇ ಒಂದು ಹೋಮ್ವರ್ಕ್ ಅಲ್ಲ. ಯಾರು ತುಂಬ ಚೆನ್ನಾಗಿ ಮನೆಯಲ್ಲಿ ಪುಸ್ತಕವನ್ನು ತೆಗೆದು ಓದುತ್ತಾರೋ ಮುಂದೆ ಒಂದು ದಿನ ಅವರು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ. ಹಾಗಾಗಿ ಮನೆಯಲ್ಲಿ ಜಾಸ್ತಿ ನೀವು ಏನು ಮಾಡೋಕ್ಕೂ ಪುಸ್ತಕವನ್ನು ಓಪನ್ ಮಾಡಿ ಓದೋದನ್ನು ಕಲಿಬೇಕು. ಎಲ್ಲ ಹುಡುಗರಿಗೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಸಿಗಲಿ, ದೇವರ ಆಶೀರ್ವಾದ ಸಿಗಲಿ. ನಿಮ್ಮ ಕಣ್ಣಿನ ಮುಂದೆ 2 ಕೈಗಳನ್ನು ಉಜ್ಜಿಕೊಂಡು ಕಣ್ಣಿಗೆ ಅದಿ ಮಾಡಿ ನಮಸ್ಕಾರವನ್ನು ಮಾಡಿಬಿಡ್ರಿ.